ಶಾಲಾ ಮಕ್ಕಳ ಮೇಲೆ ರೇಪ್ ಪೋಕ್ಸೋ ಕೇಸ್ನಲ್ಲಿ ಹಾಸ್ಟೆಲ್ ವಾರ್ಡನ್ಗೆ ದೇಶದಲ್ಲೇ ಮೊದಲ ಗಲ್ಲು ಶಿಕ್ಷೆ. ಗುವಾಹಟಿ 2019 ಮತ್ತು 2022ರ ನಡುವೆ 4 ವರ್ಷಗಳ ಕಾಲ 8 ಹುಡುಗರು ಮತ್ತು 13 ಹುಡುಗಿಯರು 21 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಸರ್ಕಾರಿ ವಸತಿ ಶಾಲೆಯ ಮಾಜಿ ಹಾಸ್ಟೆಲ್ ವಾರ್ಡನ್ಗೆ ಅರುಣಾಚಲ ಪ್ರದೇಶದ ವಿಶೇಷ ಪೋಕ್ಸೋ ನ್ಯಾಯಾಲಯ ಗುರುವಾರ ಮರಣದಂಡನೆ ವಿಧಿಸಿದೆ. ಅಪರಾಧದ ಆಯೋಗದ ಸಮಯದಲ್ಲಿ ಹುಡುಗಿಯರು 6 ರಿಂದ 15 ವರ್ಷ ವಯಸ್ಸಿನವರು ಮತ್ತು ಹುಡುಗರು 7 ರಿಂದ 16 ವರ್ಷ ವಯಸ್ಸಿನವರಾಗಿದ್ದರು. ಸಂತ್ರಸ್ತರಲ್ಲಿ 4 ಆತ್ಮಹತ್ಯೆಗೂ ಯತ್ನಿಸಿದ್ದರು. ಶಿಯೋಮಿ ಜಿಲ್ಲೆಯ ಮೊನಿಗಾಂಗ್ನಲ್ಲಿರುವ ಕರೋ ಸರ್ಕಾರಿ ವಸತಿ ಶಾಲೆಯ ಮಾಜಿ ಹಾಸ್ಟೆಲ್ ವಾರ್ಡನ್ ಪ್ರಧಾನ ಆರೋಪಿ ಯುಂಕೆನ್ ಬಾಗ್ರಾಗೆ ಮರಣದಂಡನೆ ಶಿಕ್ಷೆಯ ಜೊತೆಗೆ ಯುಪಿಯಾದ ವಿಶೇಷ ನ್ಯಾಯಾಧೀಶರು ಪೋಕ್ಸೋ ಶಾಲೆಯ ಹಿಂದಿ ಶಿಕ್ಷಕ ಮಾರ್ಬೊಮ್ ಗುಮ್ದಿರ್ ತಾಪಿರ್ ಮತ್ತು ಅದರ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಮಾಜಿ ಮುಖ್ಯೋಪಾಧ್ಯಾಯ ಸಿಂಗ್ತುಂಗ್ ಯೋರ್ಪೆನ್ 20 ವರ್ಷಗಳ ಕಠಿಣ ಸೆರೆವಾಸಕ್ಕೆ. ಇನ್ನಿಬ್ಬರು ಆರೋಪಿಗಳಾದ ಡೇನಿಯಲ್ ಪರ್ಟಿನ್ ಮತ್ತು ತಾಜುಂಗ್ ಯೋರ್ಪೆನ್ ಅವರನ್ನು ಖುಲಾಸೆಗೊಳಿಸಲಾಗಿದೆ. ಪೋಕ್ಸೋ ಕಾಯ್ದೆಯಡಿಯಲ್ಲಿ ಭೀಕರ ಲೈಂಗಿಕ ದೌರ್ಜನ್ಯ, ತೀವ್ರತರವಾದ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕಿರುಕುಳದ ಆರೋಪದಡಿಯಲ್ಲಿ ಪ್ರಧಾನ ಆರೋಪಿ ಬಾಗ್ರಾ ಅವರನ್ನು ದೋಷಿ ಎಂದು ಘೋಷಿಸಲಾಗಿದೆ. ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ವರದಿ ಮಾಡಲು ಅಥವಾ ದಾಖಲಿಸಲು ವಿಫಲವಾದ ಆರೋಪದಡಿಯಲ್ಲಿ ಗುಮ್ದಿರ್ ಮತ್ತು ಯೋರ್ಪೆನ್ ಇಬ್ಬರಿಗೂ ಶಿಕ್ಷೆ ವಿಧಿಸಲಾಗಿದೆ. ಸಂತ್ರಸ್ತರ ಪರ ವಕೀಲರಾದ ನಿಕಿತಾ ಡ್ಯಾಂಗೆನ್ ಅವರು ಗೌಹಾಟಿ ಹೈಕೋರ್ಟ್ನಿಂದ ಅವರ ಕಾನೂನು ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ದೇಶದಲ್ಲಿ ಪೋಕ್ಸೋ ಕಾಯ್ದೆಯಡಿ ಮರಣದಂಡನೆ ವಿಧಿಸಿದ ಏಕೈಕ ಪ್ರಕರಣ ಇದಾಗಿರಬೇಕು ಮತ್ತು ಬಲಿಪಶುಗಳಲ್ಲಿ ಯಾರೂ ಸಾವನ್ನಪ್ಪಿಲ್ಲ. ನಾನು ನನ್ನ ಸಂಶೋಧನೆಯನ್ನು ವ್ಯಾಪಕವಾಗಿ ಮಾಡಿದ್ದೇನೆ ಮತ್ತು ಅಂತಹ ಪ್ರಕರಣಗಳನ್ನು ನಾನು ನೋಡಿಲ್ಲ, ನ್ಯಾಯಾಧೀಶರು ಹೇಳಿದ್ದಾರೆ. 21 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಅರುಣಾಚಲ ಪ್ರದೇಶದ ಪೋಕ್ಸೋ ನ್ಯಾಯಾಲಯ ಮಾಜಿ ಹಾಸ್ಟೆಲ್ ವಾರ್ಡನ್ ಯುಂಕೆನ್ ಬಾಗ್ರಾಗೆ ಮರಣದಂಡನೆ ವಿಧಿಸಿದೆ. ಸಹ ಅಪರಾಧಿಗಳಾದ ಸಿಂಗ್ತುಂಗ್ ಯೋರ್ಪೆನ್ ಮತ್ತು ಮಾರ್ಬೊಮ್ ಎಂಗುಮ್ದಿರ್ ತಾಪಿರ್ 20 ವರ್ಷಗಳ ಜೈಲು ಶಿಕ್ಷೆಯನ್ನು ಪಡೆದರು. ಇಬ್ಬರು ಸಹೋದರಿಯರು ತಮ್ಮ ಪೋಷಕರಿಗೆ ಹೇಳಿದಾಗ ದೌರ್ಜನ್ಯವು ಬಹಿರಂಗವಾಯಿತು. ಇದು ಬಾಗ್ರಾನ ಬಂಧನ ಮತ್ತು ನಂತರದ ವಿಚಾರಣೆಗೆ ಕಾರಣವಾಯಿತು.